Hi, hello, dear friends. Welcome back to our channel. ಸೊ ನನ್ನ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಕೆಲವೊಬ್ರು ಕಮೆಂಟ್ ಅಲ್ಲಿ ಹಾಕಿದ್ರಿ ಮ್ಯಾಮ್ ಎ ಬಿ ಅಂತ ಏನೋ ಕೇಳ್ತಾರಲ್ವಾ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಐ ಜಸ್ಟ್ ವಾಂಟೆಡ್ ಟು ರಿವೈಸ್ ಯು ಆರ್ ಐ ಜಸ್ಟ್ ವಾಂಟ್ ಟು ಗಿವ್ ಯು ಅ ಲಿಟಲ್ ಬಿಟ್ ಇನ್ಫಾರ್ಮೇಶನ್ ಅಬೌಟ್ ರೈಮಿಂಗ್ ಸ್ಕೀಮ್. ಅದನ್ನ ರೈಮಿಂಗ್ ಸ್ಕೀಮ್ ಅಂತ ಹೇಳ್ತಾರೆ ಅಂಡ್ ನಿಮಗೂ ಕೂಡ ಕೆಲವರಿಗೆ ಗೊತ್ತಿರ್ಬೋದು. ಸೊ ಈ ರೈಮಿಂಗ್ ಸ್ಕೀಮ್ ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಥವಾ ಹೇಗೆ ಆ ತರ ಕ್ವಶನ್ಸ್ಗಳನ್ನ ಬಂದ್ರೆ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಸಿಂಪಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ಆಸ್ ಯು ಆಲ್ ನೋ ವಿ ಆರ್ ನಾಟ್ ಅ ಲೈಕ್ ಎಲ್ಲರೂ ಕೂಡ ಲಿಟರರಿ ಸ್ಟೂಡೆಂಟ್ಸ್ಗಳಿಗೇನೆ ಅಂತ ಬರೋದಿಲ್ಲ ಇದು. ಇದರಲ್ಲಿ ನಾವಿನ್ನ ಹೆಚ್ಚಿನ ತಿಳ್ಕೋಬೇಕು ಅಂತಂದ್ರೆ ಜಸ್ಟ್ ನಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರೈಮಿಂಗ್ ಪ್ಯಾಟರ್ನ್ಸ್ಗಳೆಲ್ಲ ಬರುತ್ತೆ. ಹಾಗಾಗಿ ನಾವು ಡೀಟೇಲ್ ಆಗಿ ಹೋಗಕ್ ಆಗೋದಿಲ್ಲ. ದಿಸ್ ಎಕ್ಸಾಮ್ ಟೈಮ್ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂಡ್ ನನ್ನ ಗ್ರಾಮರ್ ಸೀರೀಸ್ ಎಲ್ಲ ಇನ್ ಡೀಟೇಲ್ ಆಗೇ ಇದೆ. ಸೊ ಫಸ್ಟ್ ಹೌ ಟು ಐಡೆಂಟಿಫೈ ದ ರೈಮಿಂಗ್ ಸ್ಕೀಮ್. ಓಕೆ ಅಂತ ಅಂದ್ರೆ ಹೇಗೆ ಐಡೆಂಟಿಫೈ ಮಾಡಬೇಕು, ಇಲ್ಲಿ ಎನೇ ಬರುತ್ತೆ ಇಲ್ಲಿ ಬಿನೇ ಬರುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಇದು ಬೇಸಿಕ್ ವಿಡಿಯೋ ಆಗಿರುತ್ತೆ. ಇಟ್ ಇಸ್ ನಾಟ್ ಕೈಂಡ್ ಲಿಟ್ರೇಚರ್. ಓಕೆ, ಲಿಟ್ರೇಚರ್ ಅಕಾರ್ಡಿಂಗ್ ಟು ಲಿಟ್ರೇಚರ್ ಹೋಗ್ತಾ ಬಂದ್ರೆ ರೈಮಿಂಗ್ ಸ್ಕೀಮ್ ತುಂಬಾ ಟೈಮ್ ತಗೊಳುತ್ತೆ. ಓಕೆ, ಬಟ್ ಆದ್ರೆ ನಾನು ನಿಮ್ಗೆ ಜಸ್ಟ್ ಒಂದು ಸಿಂಪಲ್ ಆಗಿ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಅಷ್ಟೇ ಹೇಳ್ತಾ ಇರೋದು. ಸೊ ಫಸ್ಟ್ ಇದು ಥೇರಿ ಇದು. ಓಕೆ, ಅಂದ್ರೆ ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ನಿಮ್ಗೆ ಪಾಯಿಂಟ್ಸ್ ಗಳನ್ನ ಹಾಕ್ತಾ ಹೋಗಿದ್ದೀನಿ. ಫಸ್ಟ್ ನೀವು ಯಾವ್ದಾದ್ರು ಒಂದು ಪೊಯಮ್ ನ ನಿಮಗೆ ಕೊಟ್ಟಿದ್ದಾರೆ, ಒಂದು 2 ಲೈನ್ಸ್ ಇನ್ 3 ಲೈನ್ಸ್ ಇನ್ 4 ಲೈನ್ಸ್ ಇನ್ ಪೊಯಮ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಥವಾ ಯಾವ್ದಾದ್ರು ಒಂದು ಪೋಮ್ ನ ಕೊಟ್ಬಿಟ್ಟು ಫಸ್ಟ್ 4 ಲೈನ್ಸ್ ಯಾವ ರೈಮಿಂಗ್ ಸ್ಕೀಮ್ ಬರುತ್ತೆ ಅಂತ ಇದ್ರೆ ಯಾವ್ದಾದ್ರು ಕೇಳಿದ್ರೆ, ಫಸ್ಟ್ ನೀವು ಲುಕ್ ಅಟ್ ದ ಎಂಡ್ ಆಫ್ ದ ವರ್ಡ್ಸ್ ಆಫ್ ಈಚ್ ಲೈನ್. ಫಸ್ಟ್ ನೀವು ಎಂಡ್ ಆಫ್ ದ ವರ್ಡ್ ನೋಡ್ಬೇಕು. ಎಲ್ಲ ಕೊಟ್ಟಿರುವಂತ ಪೋಮಿನ ಎಂಡ್ ವರ್ಡ್ಸ್ ಗಳನ್ನ ನೋಡ್ಬೇಕು. ರೈಮಿಂಗ್ ಅಂದ್ರೆ ಗೊತ್ತಿದೆ ನಿಮ್ಗೆಲ್ಲ, ಒಂದೇ ತರ ಸೌಂಡ್ ಕೊಡುವಂತ ವರ್ಡ್ಸ್ ಗಳಂತ. ಓಕೆ, ಸೊ ಇಲ್ಲಿ ರೈಮಿಂಗ್ ವರ್ಡ್ಸ್ ವಿಲ್ ಹ್ಯಾವ್ ದ ಸೇಮ್ ಆರ್ ಸಿಮಿಲರ್ ಎಂಡಿಂಗ್ ಸೌಂಡ್ಸ್. ಇಲ್ಲ ಸೇಮ್ ಇರುತ್ತೆ ಅಥವಾ ಸಿಮಿಲರ್ ಸೌಂಡ್ ಇರುತ್ತೆ. ಸಮಥಿಂಗ್ ಲೈಕ್ ಲೈಟ್, ಬ್ರೈಟ್, ಟ್ರೀ ಆರ್ ಬಿ. ಇಲ್ಲಿ ಟ್ರೀ ಮತ್ತೆ ಬಿ, ಓಕೆ, ಸ್ಪೆಲ್ಲಿಂಗ್ಸ್ ಎಲ್ಲ ಡಿಫ್ರೆಂಟ್ ಇದೆ ಬಟ್ ಅದ್ರೆ ಸೇಮ್ ಸೌಂಡ್ ನ ಕೊಡುತ್ತೆ ಆರ್ ಸಿಮಿಲರ್ ಸೌಂಡ್ ನ ಕೊಡುವಂತ ವರ್ಡ್ಸ್ ಗಳಿರುತ್ತೆ. ಫಸ್ಟ್ ನಾವು ಪೋಮ್ ನ ಎಂಡಿಂಗ್ ವರ್ಡ್ಸ್ ಗಳನ್ನ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ಏನ್ ಮಾಡ್ಬೇಕು ಅಂದ್ರೆ ಅಸೈನ್ ಅ ಲೆಟರ್ ಟು ಈಚ್ ನ್ಯೂ ಅಂಡ್ ರೈಮ್ ಸೌಂಡ್. ಓಕೆ, ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಫ್ ದ ಫಸ್ಟ್ ಲೈನ್ ಎಂಡ್ಸ್ ವಿತ್ ದ ಲೈಟ್. ಈಗ ಯಾವ್ದೋ ಒಂದು ಪೋಯಮ್ ಅಲ್ಲಿ ಫಸ್ಟ್ ಲೈನ್, ಪೋಮಿನ ಫಸ್ಟ್ ಲೈನ್ ಅಲ್ಲಿ ಲೈಟ್ ಅಂತ ಇದೆ ಅಂತ ತಿಳ್ಕೊಳ್ರಿ. ಅದಕ್ಕೆ ನಾವು ಎ ಅಂತ ಅಸೈನ್ ಮಾಡ್ಬೇಕು. ಅಂದ್ರೆ ಎ ಅಂತ ನಾವು ಮೈಂಡ್ ಅಲ್ಲಾದ್ರೂ ಅಥವಾ ರಫ್ ವರ್ಕ್ ಅಲ್ಲಾದ್ರೂ ಎ ಅಂತ ಬರ್ಕೋಬೇಕು. ಓಕೆ, ಇಫ್ ಯು ಅಸೈನ್ ಇಟ್ ಎ, ಇಫ್ ದ ನೆಕ್ಸ್ಟ್ ಲೈನ್ ಎಂಡ್ಸ್ ವಿತ್ ಡಿಫ್ರೆಂಟ್ ಸೌಂಡ್. ಓಕೆ, ಈಗ ಲೈಟ್ಗೆ ಮತ್ತೆ ಗ್ರೀನಿಗೆ ಡಿಫ್ರೆಂಟ್ ಸೌಂಡ್ ಅಲ್ವಾ ಅದು, ಅಲ್ಲಿಗೆ ನಾವು ಗ್ರೀನಿಗೆ ಬಿ ಅಂತ ಕೊಡ್ಬೇಕು. ಈಗ ಲೈಟ್ ಬ್ರೈಟ್ ಅಂತ ಇದ್ರೆ ಎ ಅಂತ ಕೊಡ್ಬೋದು, ಅಲ್ಲಿ ಸೇಮ್ ಸೌಂಡ್ ಅಥವಾ ಸಿಮಿಲರ್ ಸೌಂಡ್ ಇದೆ. ಗ್ರೀನ್ ಅಂತ ಇತ್ತಪ್ಪ, ಸೆಕೆಂಡ್ ಲೈನ್ ಅಲ್ಲಿ ಗ್ರೀನ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಅವಾಗ ನಾವು ಬಿ ಅಂತ ಬರ್ಕೋಬೇಕು. ಅಂದ್ರೆ ಆ ಲೈನಿನ ಎಂಡ್ಗೆ ಫಸ್ಟ್ ಲೈನ್ ಎ ಇರುತ್ತೆ, ಸೆಕೆಂಡ್ ಲೈನ್ ಬಿ ಅಂತ ಅಸೈನ್ ಮಾಡ್ಕೋಬೇಕು. ಥರ್ಡ್ ಏನ್ ಮಾಡ್ಬೇಕು ಅಂದ್ರೆ, ಕಂಟಿನ್ಯೂ ಅಸೈನಿಂಗ್ ಲೆಟರ್ಸ್ ಟು ದ ಎಂಡ್ ರೈಮ್ಸ್ ಲೈನ್ ಬೈ ದ ಲೈನ್. ಸೊ ಇದೇ ತರನೇ ಕಂಟಿನ್ಯೂಯೇಷನ್ ಪ್ರೋಸೆಸ್. ಅವ್ರು 2 ಲೈನ್ ಕೊಟ್ಟಿದ್ರೆ ಎನ್ಎಫ್, 3 ಲೈನ್ 4 ಲೈನ್ ಕೊಟ್ಟಿದ್ರೆ ನಾವು ಅದನ್ನೇ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಮಾಡ್ಕೊಂತ ಹೋಗ್ಬೇಕು. ಸೇಮ್ ಇದ್ರೆ ಎ ಅಂತ ಹಾಕೊಂತ ಹೋಗ್ಬೇಕು, ಇಲ್ಲ ಡಿಫ್ರೆಂಟ್ ಇದ್ರೆ ಬಿ ಅಂತ ಹಾಕೊಂತ ಹೋಗ್ಬೇಕು. ನಾನು ನಿಮಗೆ ನೆಕ್ಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಇಫ್ ದ ಥರ್ಡ್ ಲೈನ್ ರೈಮ್ಸ್ ಎಂಡ್ಸ್ ವಿತ್ ದ ಫಸ್ಟ್ ಲೈನ್. ಈಗ ಫಸ್ಟ್ ಲೈನ್ ಲೈಟ್ ಅಂತ ಇದೆ, ಸೆಕೆಂಡ್ ಲೈನ್ ಯಾವ್ದೋ ಬಿ ಗ್ರೀನ್ ಅಂತ ಇತ್ತು, ಥರ್ಡ್ ಲೈನ್ ಕೂಡ ಬ್ರೈಟ್ ಅಂತ ಇತ್ತಪ್ಪ, ಅಗೇನ್ ಅಲ್ಲಿ ಮತ್ತೆ ಎ ಅಂತ ಹಾಕ್ಬೇಕು. ಓಕೆ, ಯು ಶುಡ್ ಆಲ್ಸೋ ಅಸೈನ್ ಇಟ್ ಎ ಇಫ್ ಇಟ್ ಡಸಂಟ್ ರೈಮ್ ವಿತ್ ದ ಪ್ರೀವಿಯಸ್ ಲೈನ್. ಹಿಂದಿನ ಲೈನ್ ತರ ಸೇಮ್ ಸೌಂಡ್ ಸೇಮ್ ಸಿಮಿಲರ್ ಏನು ಕೊಡ್ಲಿಲ್ಲ ಅಂತ ತಿಳ್ಕೊಳ್ಳಿ. ಕಂಪ್ಲೀಟ್ ಆಗಿ ನ್ಯೂ ಸೌಂಡ್ ಇತ್ತು ಅಂದ್ರೆ ಅಲ್ಲಿಗೆ ನಾವು ಸಿ ಅಂತ ಹಾಕ್ಬೇಕು. ಓಕೆ, ಈಗ ಫಸ್ಟ್ ಲೈನ್ ಅಲ್ಲಿ ಎ ಅಂತ ಹಾಕಿದೀವಲ್ವಾ, ಅದೇ ತರ ಸೌಂಡ್ ಇತ್ತು ಅಂದ್ರೆ ಎ ಅಂದ್ರೆ ಹಾಕ್ಬೇಕು. ಈಗ ಬಿ ಲೈನ್ ಅಂತ ಸೆಕೆಂಡ್ ಲೈನ್ ತರ ಇತ್ತು ಅಂದ್ರೆ ಗ್ರೀನ್ ಅಂತ ಇದೆ, ಸೊ ಗ್ರೀನಿಗೆ ಯಾವ್ದಾದ್ರು ಸಿಮಿಲರ್ ಆಗಿರುವಂತ ಲೀನ್ ಏನಾದ್ರು ಇದ್ರೆ ಬಿ ಅಂತ ಹಾಕ್ಬೇಕು. ಈಗ ಎ ತರನೂ ಇಲ್ಲ ಬಿ ತರನೂ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನ್ಯೂ ಲೆಟರ್ ಹಾಕ್ಬೇಕು, ಸಿ ಅಂತ. ಹಾ, ಸೊ ದ್ಯಾಟ್ ಇಲ್ಲಿ ತುಂಬಾ ಪ್ಯಾಟ್ರನ್ಸ್ ಇದೆ ರೈಮಿಂಗ್ ಸ್ಕೀಮ್ಸ್ ಗಳಿಗೆ. ಲುಕ್ ಫಾರ್ ದ ರೈಮ್ ಸ್ಕೀಮ್ ಪ್ಯಾಟ್ರನ್ ದಟ್ ಎಮರ್ಜ್. ಕಾಮನ್ ಸ್ಕೀಮ್ಸ್ ಹ್ಯಾವ್ ನೇಮ್ಸ್ ಲೈಕ್. ನೋಡಿ, ಈ ತರ ಪ್ಯಾಟ್ರನ್ ವೈಸ್ ಹೋದ್ರೆ ಇಲ್ಲಿ ಮತ್ತೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾಟ್ ಲೈಕ್ ಕನ್ಫ್ಯೂಷನ್ ಬಟ್ ಆದ್ರೆ ಸ್ವಲ್ಪ ಲಿಟ್ರೇಚರ್ ವೈಸ್ ಹೋದಾಗುತ್ತೆ. ಬಟ್ ನಾವು ತಿಳ್ಕೊಳ್ಳೋಣ.
ಅಲ್ಲಿ ಕಪ್ಲೆಟ್ ಸ್ಕೀಮ್ಸ್ ಅಂತ ಬರುತ್ತೆ. ಈ ಕಪ್ಲೆಟ್ ಸ್ಕೀಮ್ಸ್ ಗಳಲ್ಲಿ 2 ಲೈನ್ಸ್ ಎ ಬಿ ಬಿ ಸಿ ಸಿ ಈ ತರ ಪ್ಯಾಟರ್ನ್ಸ್ ಇರುತ್ತೆ. ಅಂದ್ರೆ 2 ಲೈನ್ ಒಂದು ಸೌಂಡ್, 2 ಲೈನ್ ಒಂದು ಸೌಂಡ್, 2 ಲೈನ್ ಒಂದು ಸೌಂಡ್, ಸೊ ಈ ತರ ಇರುತ್ತೆ. ಆಲ್ಟರ್ನೇಟಿವ್ ರೈಮ್ ಸ್ಕೀಮ್ ಅಂತಂದ್ರೆ ಇಲ್ಲಿ ಸೇಮ್ ಸೌಂಡ್ ಬಂದ್ರೂ ಕೂಡ ನಾವು ಆಲ್ಟರ್ನೇಟ್ ಹಾಕ್ಬೇಕು. ಫಸ್ಟ್ ಲೈನಿಗೆ ಎ ಅಂತ ಹಾಕಿದ್ರೆ ಸೆಕೆಂಡ್ ಲೈನ್ ಬಿ ಅಂತ ಹಾಕ್ಬೇಕು, ಥರ್ಡ್ ಲೈನ್ ಎ ಅಂತ ಹಾಕಿದ್ರೆ ಮತ್ತೆ ಫೋರ್ತ್ ಲೈನ್ ಬಿ ಅಂತ ಹಾಕ್ಬೇಕು. ಈ ತರ ಎ ಬಿ ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ ಇರುತ್ತೆ. ಎನ್ಕ್ಲೋಸ್ಡ್ ರೈಮಿಂಗ್ ಸ್ಕೀಮ್ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಮತ್ತೆ ಫೋರ್ತ್ ಲೆಟರು ಏನಂತ ಪೇರ್ ಆಗ್ತಿರುತ್ತೆ. ಅಂದ್ರೆ ಫಸ್ಟ್ ಲೈನ್ ಲೆಟರ್ ಅಲ್ಲ ಸಾರಿ, ಫಸ್ಟ್ ಲೈನ್ ಮತ್ತೆ ಫೋರ್ತ್ ಲೈನು ಅವೆರಡು ಸೇಮ್ ತರ ಸೌಂಡ್ ಕೊಡುತ್ತೆ. ಥರ್ಡ್ ಲೈನ್ ಮತ್ತೆ ಸೆಕೆಂಡ್ ಲೈನ್ ಸೇಮ್ ತರ ಸೌಂಡ್ ಕೊಡುತ್ತೆ. ಎ ಬಿ ಬಿ ಎ ಅಂತ, ಅಥವಾ ಇದನ್ನ ಓದೋದು ಹೀಗೆ ಓದ್ಬೇಕು ನಾವು, ಎ ಬಿ ಬಿ ಎ ಅಥವಾ ಎ ಬಿ 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 ಸಿ ಸಿ ಈ ತರನೇ ಓದ್ಬೇಕು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಟೆರ್ಜಾ ರೈಮ್ ಅಥವಾ ಟೆರ್ಜಾ ರಿಮಾ ರೈಮಿಂಗ್ ಸ್ಕೀಮ್ ಅಂತ. ಇದರಲ್ಲಿ 3 ಲೈನ್ಸ್ ಗೆ ಒಂದೊಂದು ಸ್ಕೀಮ್ಸ್ ಗಳು ಬರುತ್ತೆ. ಎ ಬಿ ಎ, ಓಕೆ, ಅದೇ ಸೇಮ್ ಸೌಂಡ್ ಬಿ ನಲ್ಲಿ ಬಂದಿರುತ್ತಲ್ವಾ, ಅದೇ ಸೇಮ್ ಸೌಂಡ್ ಸೆಕೆಂಡ್ ಸ್ಟ್ಯಾಂಡ್ಸ್ ಅದು ಫಸ್ಟ್ ಲೈನ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲೈನ್ಗೆ ಮತ್ತೆ ಸಿ ಸೌಂಡ್ ಬರುತ್ತೆ. ಐನೋ ತುಂಬಾ ಸ್ವಲ್ಪ ಜನಕ್ಕೆ ಏನಾದ್ರು ಕನ್ಫ್ಯೂಷನ್ ಅಂತ ಅನ್ನಿಸ್ಬೋದು, ಬಟ್ ಆದ್ರೆ ಇದು ತುಂಬಾ ಈಸಿ. ನಾವು ಏನ್ ಮಾಡ್ತಾ ಹೋದ್ರೆ ಸ್ವಲ್ಪ ಏನಂತ ಹೇಳ್ಬೋದು, ಈಸಿಯಾಗಿ ಕಲಿತಾ ಹೋದ್ರೆ ಇಟ್ಸ್ ಓಕೆ. ನೀವು 1-2 ಮಾರ್ಕ್ಸಿಗಂತೂ ಆರಾಮ್ಸೆ ಸಾಲ್ವ್ ಮಾಡ್ಬೋದು, ಅಷ್ಟೊಂದೇನು ಕಷ್ಟ ಇರೋದಿಲ್ಲ. ಓಕೆ, ಈ ತರ ಇರುತ್ತೆ ನೋಡಿ. ಎ ಇರುತ್ತಾ, ಈ ಬಿ ಬಂದು ಅಗೇನ್ ಮತ್ತೆ ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಬಿ ಲೈನ್ ಇರುತ್ತಲ್ವಾ, ಅದೇ ತರ ಬಿ ಲೈನ್ ಇರುವಂತ ಸೌಂಡೇ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಂತ ಬಿ ಬಿ ಸೌಂಡ್ ಬರುತ್ತೆ. ಇಲ್ಲಿ ನಡುವೆ ಮಾತ್ರ ಮತ್ತೆ ಹೊಸ ಸೌಂಡ್ ಬರುತ್ತೆ. ಹೊಸ ಸೌಂಡ್ ಬಂದಾಗ ಮತ್ತೆ ಸಿ ಅಂತ ಪುಟ್ ಮಾಡ್ತೀವಿ. ಅದೇ ಸಿ ನಲ್ಲಿರುವಂತದ್ದೇ ಒಂದ್ ಸೆಕೆಂಡ್ ಇರಿ. ಸೊ ಇಲ್ಲಿ ಅಗೇನ್ ಮತ್ತೆ ಸಿ, ಇಲ್ಲೇನ್ ಸಿ ಲೈನ್ ಅಲ್ಲಿ ನಾವು ಬರೀತೀವಲ್ಲ ಆ ತರ ಸೌಂಡ್ ಬರುತ್ತೆ. ಮತ್ತೆ ಡಿ ಅಂತ ಬರೀತೀವಿ. ಈ ತರ ಹೊಸ ಹೊಸ ಸೌಂಡ್ ಬಂದಾಗ ಹೊಸ ಲೆಟರ್ಸ್ ಆಗ್ತಾ ಹೋಗ್ಬೇಕು ಅಷ್ಟೇ. ನೆಕ್ಸ್ಟ್ ಇನ್ನೊಂದು ರೈಮ್ ರಾಯಲ್ ಅಂತ ಬರುತ್ತೆ. ಇಲ್ಲಿ ಇದು ಸ್ವಲ್ಪ ಲೆಂತಿ ಆಗಿರುತ್ತೆ, 7 ಲೈನ್ಸ್ ಇನ್ ಪೋಯಮ್ ಇರುತ್ತೆ. ಅವಾಗ ಇದ್ರ ಸ್ಕೀಮ್ ಹೇಗಿರುತ್ತೆ ಅಂದ್ರೆ ಎ ಬಿ ಎ ಅಂತಂದ್ರೆ ಫಸ್ಟ್ ಲೈನ್ ಮತ್ತೆ ಥರ್ಡ್ ಲೈನ್ ಸೇಮ್ ಇರುತ್ತೆ. ಓಕೆ, ಸೆಕೆಂಡ್ ಲೈನ್ ಮತ್ತೆ ಫೋರ್ತ್ ಫಿಫ್ತ್ ಲೈನ್ ಸೇಮ್ ಇರುತ್ತೆ. ಅವಾಗ ಸಿ ಸಿ ಈ ತರ. ಮತ್ತೆ ಕೆಲವೊಂದು ಪೋಮ್ಸ್ ಗಳಿಗೆ ರೈಮಿಂಗ್ ಸ್ಕೀಮೇ ಇರೋದಿಲ್ಲ. ಓಕೆ, ಆ ತರ ಇಲ್ಲ ಅಂತಂದ್ರೆ ನಾವೇನ್ ತಲೆ ಕೆಡಿಸ್ಕೊಳ್ತಾರ ಇಲ್ಲ. ಬಟ್ ನಮಗೆ ಏನಂತ ಕೇಳ್ತಾರೆ ಅಂದ್ರೆ ನಿಮಗೆ ಲೈಕ್ ನಾನ್ ನೋಡಿರೋ ಪ್ರಕಾರ ಈ ತರ ರೈಮಿಂಗ್ ಸ್ಕೀಮ್ ನ ನೇಮ್ ಮಾಡಿ ಅಂತ ಕೇಳಲ್ಲ. ಇದು ಆಲ್ಟರ್ನೇಟಿವ್, ಕಪ್ಲೆಟ್ ಅಥವಾ ಎನ್ಕ್ಲೋಸ್ಡ್ ರೈಮ್ ಈ ತರ ಕೇಳೋದಿಲ್ಲ. ಯಾವ್ದಾದ್ರು ಒಂದು ಪೋಯಮ್ ನ ಕೊಟ್ಬಿಟ್ಟು ಇದು ಯಾವ ರೈಮಿಂಗ್ ಸ್ಕೀಮ್ ನ ಪ್ಯಾಟ್ರನ್ ಅನ್ನ ಸಾರಿ ರೈಮಿಂಗ್ ಪ್ಯಾಟ್ರನ್ ಅನ್ನ ಫಾಲೋ ಮಾಡ್ತಿದೆ, ಏನೋ ಎ ಬಿನೋ ಎ ಬಿ ಬಿ ಏನೋ, ಸೊ ಈ ತರ ಕೇಳ್ತಾರೆ. ಹಾಗಾಗಿ ನಾವು ಅನಲೈಸ್ ಮಾಡೋದು ಒಂದು 80-90% ಈಸಿನೇ, ಅದೇನು ತುಂಬಾ ಟಫ್ ಅಲ್ಲ. ಸೊ ಐಡೆಂಟಿಫೈ ದ ಲೈನ್ಸ್ ಇಂಟರ್ನಲ್ ರೈಮ್ಸ್ ಟು. ಓಕೆ, ಐಡೆಂಟಿಫೈ ದ ಲೈನ್ಸ್ ವಿತ್ ಇಂಟರ್ನಲ್ ರೈಮ್ಸ್ ಟು. ಓಕೆ, ಸಮ್ ರೈಮ್ ಸ್ಕೀಮ್ಸ್ ಇನ್ಕಾರ್ಪೊರೇಟ್ ರೈಮ್ಸ್ ವಿತಿನ್ ದ ಲೈನ್ಸ್ ದೆಮ್ಸೆಲ್ಫ್, ನಾಟ್ ಜಸ್ಟ್ ದ ಎಂಡ್ಸ್. ಸಮ್ಟೈಮ್ಸ್ ರೈಮ್ಸ್ ಗಳು ಇಂಟರ್ನಲ್ ಅಂದ್ರೆ ಲೈನಿನ ಒಳಗಡೆನೂ ಬಂದಿರುತ್ತೆ, ಅದನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಲೈನಿನ ಒಳಗಡೆನೂ ಬಂದಿರುತ್ತೆ, ಬಟ್ ನಮಗೆ ಲ್ಯಾಂಗ್ವೇಜ್ ಇಂಗ್ಲಿಷ್ ಕೇಳೋದ್ರಿಂದ ಹಾಗಾಗಿ ಅವರು ಆಲ್ಮೋಸ್ಟ್ ಸಿಂಪಲ್ ಒನ್ನೇ ಕೇಳಿರ್ತಾರೆ. ಓಕೆ, ನೋಟ್ ಎನಿ ಇನ್ಕಾನ್ಸಿಸ್ಟೆನ್ಸೀಸ್. ಓಕೆ, ಇಲ್ಲಿ ಏನು ಅಂತಂದ್ರೆ ಸಮ್ ಪೋಯಮ್ಸ್ ಇನಿಷಿಯಲಿ ಬ್ರೇಕ್ ಫ್ರಮ್ ದ ರೈಮ್ ಪ್ಯಾಟ್ರನ್, ಸೊ ಇರ್ರೆಗ್ಯುಲರ್ ಲೈನ್ಸ್ ಕ್ಯಾನ್ ಕ್ಲೂ ಯು ಇನ್ ಟು ದ ಪೋಯಮ್ಸ್ ಚಾಯ್ಸಸ್. ಅದೇ ಹೇಳಿದ್ನಲ್ವಾ, ಸಮ್ ಪೋಯಮ್ಸ್ ಗಳು ರೈಮಿಂಗ್ ಸ್ಕೀಮ್ಸ್ ನ ಬ್ರೇಕ್ ಮಾಡ್ತದೆ, ರೈಮಿಂಗ್ ಸ್ಕೀಮ್ ಪ್ಯಾಟರ್ನ್ ಅಲ್ಲಿ ಇರೋದಿಲ್ಲ. ಅಂತ ರೈಮಿಂಗ್ ಸ್ಕೀಮ್ಸ್ ಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳುವಂತದಿಲ್ಲ. ಬಟ್ ಆದ್ರೆ ಇಂಪಾರ್ಟೆಂಟ್ ಆಗಿ ನಾವು ಕೀ ಲುಕಿಂಗ್ ಅಥವಾ ಕೀ ನೋಟ್ ಏನ್ ಮಾಡ್ಕೋಬೇಕು ಅಂತ ಅಂದ್ರೆ, ಓಕೆ, ಎಂಡ್ ರೈಮ್ ಸೌಂಡ್ಸ್ ಲೈನ್ ಬೈ ಲೈನ್ ಅಂಡ್ ಸೀಯಿಂಗ್ ವಾಟ್ ರಿಪೀಟಿಂಗ್ ಪ್ಯಾಟರ್ನ್ ಇಫ್ ಎನಿ ದ ರೈಮ್ ಫಾಲೋಸ್. ಓಕೆ, ನಾವು ಸೇಮ್ ಫಸ್ಟ್ ಪೋಮ್ಸ್ ನ ಅಬ್ಸರ್ವ್ ಮಾಡಬೇಕು, ಅದರ ಎಂಡಿಂಗ್ ಸೌಂಡ್ಸ್ ಗಳನ್ನ ನೋಡ್ಬೇಕು, ಅಲ್ಲಿ ಯಾವ್ಯಾವ ಪ್ಯಾಟರ್ನ್ ರಿಪೀಟ್ ಆಗ್ತಿದೆ ಅಂತ ಹೇಳ್ಕೊಂತ ಹೋಗ್ಬೇಕು. ಓಕೆ, ಸೊ ಸಮ್ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ಇಲ್ಲಿ ನೋಡಿ, ನಾನು ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅ ರಿವರ್ ಫ್ಲೋಸ್. ಓಕೆ, ಈ ಸಿಂಪಲ್ ಪೋಮ್ಸ್ ಗಳು ಇದೇ ತರದೇ ಕೊಟ್ಟಿರ್ತಾರೆ ನಮಗೂ ಕೂಡ. ದ ರಿವರ್ ಫ್ಲೋಸ್, ಇದು ಎ ಅಂತ ಅಸೈನ್ ಮಾಡಿದೀವಿ ನಾವು. ಬಿಟ್ವೀನ್ ದ ಟ್ರೀಸ್, ಟ್ರೀ ಬೇರೆ ಸೌಂಡ್ ಅಲ್ವಾ, ಇಲ್ಲಿ ಬಿ ಅಂತ ಮಾಡಿದೀವಿ. ನೆಕ್ಸ್ಟ್ ನೋಡಿ, ಇಟ್ಸ್ ವಾಟರ್ಸ್ ಗ್ಲೋಸ್, ಫ್ಲೋಸ್ ಮತ್ತೆ ಗ್ಲೋಸ್ ಒಂದೇ ತರ ಇದೆ, ಅಗೇನ್ ಎ ಅಂತ ಮಾಡಿದೀವಿ. ಇನ್ ದ ಈವ್ನಿಂಗ್ ಬ್ರೀಸ್. ಓಕೆ, ಇಲ್ಲಿ ಟ್ರೀಸ್ ಮತ್ತೆ ಬ್ರೀಸ್ ಎಕ್ಸಾಕ್ಟ್ ಸೇಮ್ ಸೌಂಡ್ ಅಲ್ಲ, ಬಟ್ ಆದ್ರೆ ಸಿಮಿಲರ್, ಅಗೇನ್ ನಾವು ಬಿ ಅಂತ ಮಾಡಿದೀವಿ.
ಸೊ ಡಕ್ಸ್ ಗ್ಲೈಡ್ ಬೈ ಎ ಅಂತ ಪುಟ್ ಮಾಡಿದೀವಿ. ಅಪಾನ್ ದ ಕರೆಂಟ್, ಕರೆಂಟ್ ಬೇರೆ ಸೌಂಡ್ ಬಿ. ಆಸ್ ಡೇ ಗೋಸ್ as day goes by, again by same sound ಇದೆ, ಹಾಗಾಗಿ a. so calm and serene. ಓಕೆ, ಕರೆಂಟ್ ಮತ್ತೆ ಸೆರೆನ್ ಬೇರೆ ತರ ಸೌಂಡ್ ಇದೆ, ಬಟ್ ಆದ್ರೂ ಕೂಡ ಇಲ್ಲಿ ರೈಮಿಂಗ್ ಲೈನ್ಗಳು ಸೇಮ್ ಆಗಿದೆ. ಅಪಾನ್ ದ ಕರೆಂಟ್ ಅಂಡ್ ಸೊ ಕಾಮ್ ಅಂಡ್ ಸೆರೆಂಟ್. ಓಕೆ, ಇಲ್ಲಿ ಕರೆಂಟ್ ಅಂತ ಹೇಳ್ತೇವೆ, ಇಲ್ಲಿ ಸೆರೆನ್ ಅಂತ ಹೇಳ್ತೇವೆ, ಬಟ್ ಆದ್ರೆ ಇಲ್ಲಿ ಏನಂತ ಹೇಳ್ಬೋದು, ಇದು ಯಾವ ತರ ರೈಮಿಂಗ್ ಸ್ಕೀಮ್ ನ ಪ್ಯಾಟರ್ನ್ ನ ಫಾಲೋ ಮಾಡುತ್ತೆ ಅಂತ ನಾವು ಕೇಳಿದ್ರೆ ಎ ಬಿ ಎ ಬಿ ಎ ಬಿ. ಓಕೆ, ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ ಆಪ್ಷನ್ ಆಗಿ ಎ ಬಿ ನೋ, ಓಕೆ ಎ ಬಿ ಏನೋ ಅಂತ ಈ ತರ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಆಲ್ಮೋಸ್ಟ್ ಒಂದು 2 ಲೈನ್ಸ್ ಅಥವಾ 3 ಲೈನ್ಸ್ ನೋಡ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ಇಷ್ಟೊಂದು ದೊಡ್ಡ ಪೋಯಮ್ ಏನು ಕೊಡೋದಿಲ್ಲ ನಮಗೆ. ಓಕೆನಾ? ಸೊ ಹಾಗಾಗಿ ಇದು ಯಾವ ಸ್ಕೀಮ್ ನ ಅಥವಾ ಯಾವ ಪ್ಯಾಟರ್ನ್ ನ ಫಾಲೋ ಮಾಡುತ್ತೆ, ಎ ಬಿ ನ ಫಾಲೋ ಮಾಡುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡಿ, ಆ ರಿವರ್ ಫ್ಲೋಸ್. ಓಕೆ, ಅಗೇನ್ ಎ ಅಂತ ಇದೆ. ನೆಕ್ಸ್ಟ್ ನೋಡಿ, ಇಟ್ಸ್ ವಾಟರ್ ಗ್ಲೋಸ್. ಫ್ಲೋಸ್ ಮತ್ತೆ ಗ್ಲೋಸ್ ಅಂತ ಇದೆ, ಇಲ್ಲೂ ಎ ಯಾಕಂದ್ರೆ ಸೇಮ್ ಸೌಂಡ್ ಇದೆ. ವೈಟ್ ಲಿಲ್ಲೀಸ್ ಬ್ಲೂಮ್, ಇದು ಬೇರೆ ಸೌಂಡ್, ಎ ಬರಲ್ಲ, ಹಾಗಾಗಿ ಬಿ ಅಂತ ಹೊಸ ಲೆಟರ್ ಇಟ್ಟಿದ್ದೀವಿ. ವಿತ್ ಸ್ವೀಟ್ ಪರ್ಫ್ಯೂಮ್, ಬ್ಲೂಮ್ ಮತ್ತೆ ಸ್ವೀಟ್ ಪರ್ಫ್ಯೂಮ್, ಬ್ಲೂಮ್ ಸ್ವೀಟ್ ಪರ್ಫ್ಯೂಮ್, ಇದು ಒಂದೇ ಎಕ್ಸಾಕ್ಟ್ ಸೇಮ್ ಸೌಂಡ್ ಅಲ್ಲ, ಬಟ್ ಅದೇ ಸಿಮಿಲರ್ ಸೌಂಡ್, ಬ್ಲೂಮ್ ಪರ್ಫ್ಯೂಮ್. ಓಕೆ, ಸೊ ಈ ತರ ಸಿಮಿಲರ್ ಸೌಂಡ್ ಇದೆ, ಹಾಗಾಗಿ ಬಿ ಅಂತ ನಾವು ಅಸೈನ್ ಮಾಡಿದೀವಿ. ಸೊ ಇದು ಯಾವ ಪ್ಯಾಟರ್ನ್ ಫಾಲೋ ಮಾಡುತ್ತೆ, ಎ ಬಿ. ಫಸ್ಟ್ ಒನ್ ಎ ಬಿ ಫಾಲೋ ಮಾಡ್ತಿತ್ತು, ಇದು ಎ ಬಿ. ಓಕೆ, ಥರ್ಡ್ ಎಕ್ಸಾಂಪಲ್ ನೋಡಿ, ಬೀಸ್ ಬರ್ಸ್ ಅರೌಂಡ್, ಇದು ಎ ಫಾಲೋ ಮಾಡುತ್ತೆ. ಅಗೇನ್ ಮೇಕಿಂಗ್ ದೇರ್ ಸೌಂಡ್, ಏನ ಫಾಲೋ ಮಾಡುತ್ತೆ, ಯಾಕೆಂದ್ರೆ ಅರೌಂಡ್ ಸೌಂಡ್ ಒಂದೇ ತರ ಇದೆ. ಫ್ಲಿಟಿಂಗ್ ಫ್ರಮ್ ಫ್ಲವರ್ಸ್, ಫ್ಲವರ್ಸ್ ಬೇರೆ ಸೌಂಡ್, ಹಾಗಾಗಿ ಹೊಸದಿಟ್ಟಿವಿ ಬಿ ಅಂತ. ಅವರ್ ಬೈ ಅವರ್, ಫ್ಲವರ್ ಅವರ್, ಸೊ ಒಂದೇ ತರ ಸೌಂಡ್ ಇದೆ, ಬಿ. ಸೊ ಇದು ಯಾವ ಪ್ಯಾಟರ್ನ್ ಫಾಲೋ ಮಾಡುತ್ತೆ, ಅಗೇನ್ ಎ ಬಿ. ಓಕೆ, ನೆಕ್ಸ್ಟ್ ನೋಡಿ, ಇದು 3 ಲೈನ್ಸ್ ಇಂದು ಏನಂತ ಹೇಳ್ಬೋದು, 3 ಲೈನ್ಸ್ ಇನ್ ಸ್ಟ್ಯಾನ್ಸಾಗಳು. ಓಕೆ, ದ ರೈನ್ಬೋ ಆರ್ಚ್ಡ್, ಎ ಅಂತ ನಾವು ಇಟ್ವಿ. ಅಕ್ರಾಸ್ ದ ಸ್ಕೈಸ್, ಡಿಫ್ರೆಂಟ್ ಸೌಂಡ್ ಇದೆ, ಬಿ ಅಂತ ಇಟ್ಟಿದೀವಿ. ಕಲರ್ಸ್ ಮರ್ಚ್ಡ್, ಇದು ಹೇಗೆ ಅಂತಂದ್ರೆ ಇಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ರಲ್ವಾ, ಹಾಗಾಗಿ 2 ಸ್ಟ್ಯಾಂಡರ್ಸ್ ಅಂತ ಗೊತ್ತಾಯ್ತು ನಮಗೆ. ಕಲರ್ಸ್ ಮಾರ್ಚ್ಡ್, ಇಲ್ಲಿ ಆರ್ಚ್ಡ್ ಮತ್ತೆ ಮಾರ್ಚ್ಡ್ ಒಂದೇ ತರ ಸೌಂಡ್ ಇದೆ, ಹಾಗಾಗಿ ಮತ್ತೆ ಅಗೇನ್ ಎ ಅಂತ ಇಟ್ಟಿದೀವಿ. ಡಿಫ್ರೆಂಟ್ ಸ್ಟ್ಯಾನ್ಸ್ ಕೊಟ್ಟಿದ್ದಾರೆ, ಮತ್ತೆ ಏನೇ ನಾವು ರಿಪೀಟ್ ಮಾಡೋ ಹಾಗಿಲ್ಲ. ಓಕೆ, ನಮಗೆ ಕೊಡೋದೇ 3 to 4 ಲೈನ್ಸ್ ಅಷ್ಟೇ, ನಾವು ಇಷ್ಟೊಂದೆಲ್ಲ ಲೆಂತ್ ಇರೋದಿಲ್ಲ. ಓಕೆ, ಡಿಫ್ರೆಂಟ್ ಸ್ಟ್ಯಾನ್ಸ್ ಇದೆ, ಹಾಗಾಗಿ ನಾವು ಸಿ ಇಂದ ಸ್ಟಾರ್ಟ್ ಮಾಡ್ಬೇಕಿಲ್ಲಿ. ವೈಟ್ ಕ್ಲೌಡ್ಸ್ ವೆಂಟ್ ಬೈ, ಸಿ ಅಂತ ಇಟ್ಟಿದೀವಿ, ಬಟ್ ಅದ್ರ ಇಲ್ಲಿ ಅಗೇನ್ ಸೆಕೆಂಡ್ ಲೈನ್ ಅಲ್ಲಿ ಡಿಫ್ರೆಂಟ್ ಇದೆ. ಸೊ ಡ್ರಿಫ್ಟಿಂಗ್ ಹೈ, ಸೊ ಹಾಗಾಗಿ ಡಿ ಅಂತ, ಅದ್ರದ್ದು ಕಂಟಿನ್ಯೂಯೇಷನ್ ಲೆಟರ್ ಇರಬೇಕು, ಡಿ. ಅ ಡ್ರೀಮ್ ಟು ಸ್ಪೈ, ಓಕೆ, ಈಗ ನಾವು ಅಗೇನ್ ಸಿ ಅಂತ ಇಟ್ಟಿದ್ದೀವಿ. ಇಲ್ಲಿ ಏನ್ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದೀವಿ, ಇದು ಎ ಬಿ ಎ ಸಿ ಡಿ ಸಿ. ಓಕೆ, ಏನ್ ಪ್ಯಾಟರ್ನ್ ಇದು, ಎ ಬಿ ಎ ಸಿ ಡಿ ಸಿ, ಇಲ್ಲೇ ಕೊಟ್ಟಿದಾರಲ್ವಾ, ಹಾಗಾಗಿ ನಾನು ಮತ್ತೆ ರಿಪೀಟ್ ಮಾಡಿಲ್ಲ. ಈ ಲಾಸ್ಟಿಗೆ ಏನ್ ಕೊಟ್ಟಿದ್ದೀನೋ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಿದೆ ಅಂತ ಅರ್ಥ. ಅಗೇನ್ ಒನ್ ಮೋರ್ ಛೋಟಾ ಪೋಯಮ್. ರೈನ್ ಡ್ರಾಪ್ಸ್ ಫಾಲ್, ಫಾಲ್ ಅಂತ ಇದೆ, ಹಾಗಾಗಿ ಎ ಅಂತ ಇಟ್ಟಿದೀವಿ. ಆನ್ ಫ್ಲವರ್ ಸ್ಟಾಲ್, ನೀವಿಲ್ಲಿ ಅಂತೀರಾ ಮ್ಯಾಮ್ ಫಾಲ್ ಮತ್ತೆ ಟಾಲು ಎ ಅಂತಾನೆ ಇಡ್ಬೇಕಾಗಿತ್ತಲ್ವಾ ಅಂತ. ಸೊ ಇದು ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ ನ ಫಾಲೋ ಮಾಡ್ತಾ ಇದೆ. ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ ಬಂದಾಗ ನಾವು ಇದೇ ತರನೇ, ಅಂದ್ರೆ ಈಗ ಒಂದೊಂದು ರೈಮಿಂಗ್ ಸ್ಕೀಮ್ ಪ್ಯಾಟರ್ನ್ ಗೆ ಒಂದೊಂದು ಏನಂತ ಹೇಳ್ತೀವಿ, ಒಂದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ವಾ, ಹಾಗಾಗಿ ಅದನ್ನ ಇಟ್ಟಿರ್ತಾರೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಇಲ್ಲಿ ಇದು ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ಗೆ ಎಕ್ಸಾಂಪಲ್, ಬಟ್ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಈ ತರದ್ ನಿಮಗೆ ಕೊಡೋದಿಲ್ಲ. ಓಕೆ, ಅಂದ್ರೆ ಲೈಕ್ ನಮಗೆ ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ ಇಂದು ಆ ತರದ್ ಕೊಡೋದಿಲ್ಲ, ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಅಟೆಂಡ್ ಅ ಲಿಟ್ರೇಚರ್ ಪಾರ್ಟ್. ನಮಗೆ ಲಿಟ್ರೇಚರ್ ಪಾರ್ಟ್ ಅಷ್ಟೊಂದು ಕೊಡೋದಿಲ್ಲ, ನಮಗೆ ಕೊಡೋದು ಗ್ರಾಮರ್ ಅಲ್ಲೂ ಕೂಡ ಸಿಂಪಲ್ ಆಗಿ ಕೊಟ್ಟಿರ್ತಾರೆ. ಓಕೆ, ಹಾಗಾಗಿ ಇದು ಆಲ್ಟರ್ನೇಟ್. ಅಲ್ಲಿ ಏನಂತ ಹೇಳಿದ್ರು, ಎ ಬಿ ಈ ತರನೇ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರು, ಹಾಗಾಗಿ ಇದು ಆಲ್ಟರ್ನೇಟಿವ್ ಆಗುತ್ತೆ. ಹಾಗೆ ನೋಡಿದ್ರೆ ಇಲ್ಲಿ ಫಾಲ್, ಟಾಲ್ ಮತ್ತೆ ಕಾಲ್, ಇಲ್ಲೆಲ್ಲ ಕೂಡ ಏನೇ ಇಡಬೇಕಾಗಿತ್ತು, ಬಟ್ ಅದ್ರದ್ದು ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ ಪ್ಯಾಟರ್ನ್ ನ ಫಾಲೋ ಮಾಡೋದ್ರಿಂದ ಎ ಕೊಟ್ಟಾದ್ಮೇಲೆ ಅಗೇನ್ ಬಿನೇ ಕೊಡ್ಬೇಕು, ಮತ್ತೆ ಅಗೇನ್ ಎ ಕೊಡ್ಬೇಕು, ಮತ್ತೆ ಅಗೇನ್ ಬಿನೇ ಕೊಡ್ಬೇಕು ನಾವು. ಓಕೆ, ಸೊ ಇದು ಆ ತರ ಫಾಲೋ ಮಾಡ್ತಾ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಅಲ್ಲ, ನಾನು ನಿಮಗೆ ಒಂದು 2-3 ಎಕ್ಸಾಂಪಲ್ಸ್ ಅಷ್ಟೇ ಕೊಟ್ಟಿದ್ದು. ಇದೊಂದು ಲಾಸ್ಟಿಗೆ ಏನಕ್ಕೆ ಆ್ಯಡ್ ಮಾಡಿದೆ ಅಂತಂದ್ರೆ ಕನ್ಫ್ಯೂಸ್ ಮಾಡ್ಲಿಕ್ಕಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಡಿ, ಕನ್ಫ್ಯೂಸ್ ಮಾಡ್ತಾರೆ ಮೇಡಮ್ ಅಂತ. ಸೊ ಇಟ್ ಇಸ್ ನಾಟ್ ಅ ಪಾಯಿಂಟ್ ಆಫ್ ಯುವರ್ ಕನ್ಫ್ಯೂಷನ್. ಸೊ ಜಸ್ಟ್ ಈ ಥರನೂ ಇರುತ್ತೆ ಅಂತ. ಓಕೆ, ನಾನು ನಿಮಗೆ ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ ಇಂದು ಹೇಳಿದ್ದೆ ಅಲ್ವಾ. ಇಲ್ಲಿ ನೋಡಿ, ಆಲ್ಟರ್ನೇಟಿವ್ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ. ಇದು ಆಲ್ಟರ್ನೇಟಿವ್ ರೈಮಿಂಗ್ ಸ್ಕೀಮ್ ಅಲ್ಲಿ ಎಬಿನ ಫಾಲೋ ಮಾಡಬೇಕು ಅಂತ ಇದೆ. ಇದು ರೂಲ್ಸ್, ಇದು ಸ್ಕೀಮಿನ ಪ್ಯಾಟ್ರನ್ ಇದು. ಓಕೆ, ಹಾಗಾಗಿ ಲಾಸ್ಟಿಗೆ ಒಂದು ಆ್ಯಡ್ ಮಾಡಿದೆ ಅಷ್ಟೇ. ಬಟ್ ಆದ್ರೆ ನಾನು ನಿಮಗೆ ಮುಂಚೆ ಎಲ್ಲ ಮೇಲಿಂದೆಲ್ಲ ತೋರಿಸಿದ್ನಲ್ವಾ, ಸೇಮ್ ಅದೇ ಥರನೇ ಇರುತ್ತೆ ನಮಗೆ. ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೀವು ಆ ಥರದ್ದು ಲೈಕ್ ಆ ಥರ ನೀವು ಅನಾಲಿಸಿಸ್ ಮಾಡಿ ಏನೋ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ. ಈ ಥರ ಅಂದರೆ ಲೈಕ್ ಈ ಥರ ಪಾಯಿಂಟ್ ಹೇಳಿದ್ನಲ್ವಾ, ಅದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ನೀವು ಪೊಯಮನ್ನ ನೋಡಬೇಕು. ಅದಾದ್ಮೇಲೆ ಪೊಯಮಲ್ಲಿ ಬರುವಂಥ ಲಾಸ್ಟ್ ಸೌಂಡಿಂಗ್ ಎಂಡಿಂಗ್ ವರ್ಡ್ಸ್ಗಳನ್ನ ನೋಡಬೇಕು. ಆ ಎಂಡಿಂಗ್ ವರ್ಡ್ಸ್ಗಳಲ್ಲಿ ಯಾವ ಸ್ಕೀಮ್ ಬರ್ತಾ ಇದೆ ಅಂದರೆ ಯಾವ ಪ್ಯಾಟ್ರನ್ ಫಾಲೋ ಆಗ್ತಿದೆ ಅಂತ ನೋಡಬೇಕು. ಅದಾದ್ಮೇಲೆ ನೀವು ಲೆಟರ್ಸ್ಗಳನ್ನ ಆ್ಯಡ್ ಆನ್ ಮಾಡ್ತಾ ಹೋಗಬೇಕು. ಎ ಬಿ ಸಿ ಅಂತ ಸೇಮ್ ಸೌಂಡ್ ಬಂದರೆ ಸೇಮ್ ಲೆಟರ್ಸ್ನ ಹಾಕಿ, ಡಿಫ್ರೆಂಟ್ ಸೌಂಡ್ ಬಂದರೆ ಹೊಸ ಲೆಟರ್ಸ್ನ ಹಾಕ್ತಾ ಹೋಗಿ. ನಿಮಗೆ ಆನ್ಸರ್ಸ್ ಅಲ್ಲಿಗೆ ಸಿಗುತ್ತೆ. ಅವರು ಅಪ್ರಾಕ್ಸಿಮೇಟ್ಲಿ 3 to 4 ಲೈನ್ಸ್ ಇನ್ ಪೋಯಮ್ ಅಷ್ಟೇ ಕೊಡೋದು. ಓಕೆ, ಸೊ ಐ ಹೋಪ್ ನಿಮಗೆ ಇದೊಂದು ಸಿಂಪಲ್ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಇಟ್ ಈಸ್ ನಾಟ್ ಕಂಪ್ಲೀಟ್ ಲಿಟ್ರೇಚರ್ kind of a class. I'm just clarifying your doubts regarding the exams. That's all. Thank you, one and all.